ಉದಯಾಚಾರ್ಯ ಅವರು ದಕ್ಷಿಣ ಕನ್ನಡ ನಮ್ಮ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ವಕ್ತಾರರವರು ಉದಯಾಚಾರ್ಯರವರು ಲೈನಲ್ಲಿದ್ದಾರೆ. ನೋಡೋಣ ಅವ್ರ ಜೊತೆ ಮಾತಾಡೋಣ. ಉದಯಾಚಾರ್ಯ ನಮಸ್ಕಾರ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಬಹಳ ಸಂತೋಷ. ಲೈನಲ್ಲಿ ಹೌದೌದು ನೋಡ್ತಿದ್ದೇನೆ. ನಮಸ್ತೆ ಕೃಷ್ಣಮೂರ್ತಿ ಸರ್, ಪುಷ್ಪರಾಜ್ ಸರ್ ನಮಸ್ತೆ, ಪ್ರಕಾಶ್ ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ. ನಾವು ಇವತ್ತು ಮಾಧ್ಯಮದ ಬಗ್ಗೆ ಮಾತಾಡ್ತಿದ್ದೇವೆ. ನೋಡಿ, ಒಂದು ಮಾತಿದೆ, ಈ ಪೆನ್ ಈಸ್ ಮೈಟಿಯರ್ ದೆನ್ ಸ್ವಾರ್ಡ್ ಅಂತ ಹೇಳಿ. ಸರಿ. ಬಹುಶಃ ನಾವು ಇದನ್ನು ಫೋರ್ತ್ ಪಿಲ್ಲರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ನಾವು ಇದನ್ನು ಹೇಳ್ತಿದ್ದೆ. ಆಗಲೇ ನೀವು ಇದರ ಬಗ್ಗೆ ಪ್ರಸ್ತಾವನೆಯನ್ನು ಕೂಡ ಮಾಡಿದಿರಿ ಇದರ ಬಗ್ಗೆ. ನೋಡಿ, ಮತ್ತು ಒಂದು ಮಾತು ಏನಂತ ಹೇಳಿದ್ರೆ, ವಿ ಕ್ಯಾನ್ ಲಿವ್ ವಿದೌಟ್ ಅ ಸಪೋರ್ಟರ್ ಬಟ್ ವಿ ಕ್ಯಾನಾಟ್ ಲಿವ್ ವಿದೌಟ್ ಅ ಕ್ರಿಟಿಕ್ಸ್ ಅಂತ ಹೇಳುವಂತ ಕೂಡ ಒಂದು ಮಾತಿದೆ. ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಯಾರೇ ಒಬ್ಬ ವ್ಯಕ್ತಿ ಅವ ಮಾಡುವಂತಹ ಕೆಲಸಗಳು ಅವನಿಗೆ ಸರಿ ಅಂತ ತೋಚಿದ್ರು ಕೂಡ ಅದನ್ನು ಒಬ್ಬ ಬಂದು ನೀನು ಸರಿ ಮಾಡ್ತಿದ್ಯೋ ಇಲ್ವೋ ಅಂತ ಹೇಳುವಂತಹ ಒಂದು ವಿಶ್ಲೇಷಣೆ ಮಾಡುವಂತಹ ಒಂದು ಏನ್ ಹೇಳ್ತಾರೆ, ಒಂದು ವ್ಯವಸ್ಥೆ ಏನಾದ್ರೂ ಇದ್ರೆ ಅದು ಬಹುಶಃ ಈ ಪತ್ರಿಕೋದ್ಯಮದವರಿಂದ ಮಾತ್ರ ಸಾಧ್ಯ. ಯಾಕಂದ್ರೆ ನನ್ನ ಒಬ್ಬ ಒಳ್ಳೆ ಸ್ನೇಹಿತ ಇದ್ರೆ ಅವನು ನನ್ನ ಬಗ್ಗೆ ಉತ್ತಮ, ನಾನು ಏನ್ ಮಾಡಿದ್ರು ಕೂಡ ಅದು ಒಳ್ಳೇದು ಅಂತೇನೆ ಹೇಳ್ತಾನೆ. ಆದ್ರೆ ಪತ್ರಿಕೋದ್ಯಮದವರು ಅದು ನಿಷ್ಪಕ್ಷಪಾತವಾಗಿ, ಒಂದು ಯಾವುದೇ ಒಂದು ಪಕ್ಷಾತೀತವಾಗಿರ್ಬಹುದು ಅಥವಾ ಒಂದು ಜಾತ್ಯತೀತವಾಗಿ ಇರಬಹುದು, ಅವರು ಅದರ ಬಗ್ಗೆ ಒಂದು ಕುಲಂಕುಷವಾದಂತಹ ಒಂದು ಟಿಪ್ಪಣಿಗಳನ್ನು ಕೊಟ್ಟು ನಮ್ಮನ್ನು ತಿದ್ದುವಂತಹ ಒಂದು ಕೆಲಸವನ್ನು ಕೂಡ ಮಾಡುವಂತಹ ಒಂದು ವ್ಯವಸ್ಥೆ ಮಾಧ್ಯಮದವರು ಮಾಡ್ತಿದ್ರೆ. ಉದಯಾಚಾರ್ಯ, ಇಲ್ಲಿ ಒಂದು ವಿಷಯ, ಈಗ ನಿಮ್ಗೆ ಗೊತ್ತಿದೆ, ಜನಾಭಿಪ್ರಾಯವನ್ನ ಪತ್ರಿಕೆಗಳು ನಿರೂಪಿಸ್ತದೆ. ತಪ್ಪಾದ್ರೆ ಅದನ್ನು ಎತ್ತಿ ಹಿಡಿತದೆ, ಯಾವ್ದಾರ ಸಮಸ್ಯೆಗಳು ಇರ್ತದೆ. ದಕ್ಷಿಣ ಕನ್ನಡದಲ್ಲಿ ಪತ್ರಿಕಾ ವರದಿಗಳು ಬರ್ತಾ ಇರ್ತದೆ, ಪಕ್ಷದ ಬಗ್ಗೆ ಇರ್ಬೋದು, ಸರ್ಕಾರದ ಬಗ್ಗೆ ಅಂತ ಹೇಳೋ, ನಿಮ್ದೇ ಸರ್ಕಾರ ಇದೆ. ಆ ವರದಿಗಳ ಬಗ್ಗೆ ಬಂದಾಗ ನೀವು ಯಾವ ರೀತಿ, ನಿಮ್ಗೆ ಏನ್ ಅನಿಸ್ತದೆ ದಕ್ಷಿಣ ಕನ್ನಡದ ವರದಿಗಳು ಇವು ಸರ್ಕಾರದ ಬಗ್ಗೆ ಅಥವಾ ಪಕ್ಷದ ಬಗ್ಗೆ ಬಂದಾಗ? ನೋಡಿ, ನಾನು ಅದೇ ಹೇಳಿದೆ ನಿಮ್ಗೆ. ನೋಡಿ, ನಿಷ್ಪಕ್ಷಪಾತವಾಗಿ ಕೆಲವೊಂದೊಂದು ವಿಚಾರಗಳನ್ನು ಒಂದು ನಿಷ್ಠೂರವಾಗಿ, ಒಂದು ಕಠೋರವಾಗಿ, ಅಂದ್ರೆ ಇನ್ ಕೇಸ್ ಅದರಲ್ಲಿ ಏನೇ ಒಂದು ತಪ್ಪುಗಳಿದ್ರೂ ಕೂಡ ಬಹಳಷ್ಟು ಒಂದು ನಿಷ್ಠೂರವಾದಂತಹ ಒಂದು ಪತ್ರಿಕೋದ್ಯಮವನ್ನು ಇಲ್ಲಿನ ಮಾಧ್ಯಮದವರು ಮಾಡ್ತಿದ್ದಾರೆ. ನೋಡಿ, ಬಹುಶಃ ನೀವು ತಿಳಿದಿದ್ದಿರ್ಬಹುದು, ನಮ್ಮದೀಗ ಸರ್ಕಾರದ ಹಲವಾರು ಯೋಜನೆಗಳು ಈಗ ಚಾಲ್ತಿಯಲ್ಲಿದೆ. ಬಹುಶಃ ಗೃಹಲಕ್ಷ್ಮಿ ಆಗಿದ್ದಿರಬಹುದು ಅಥವಾ ಬೇರೆ ಬೇರೆ ಯಾವುದೇ ಯೋಜನೆಗಳಿರ್ಬೋದು. ಅದರಲ್ಲಿ ಕೆಲವೊಂದೊಂದು ಕುಂದುಕೊರತೆಗಳು ಇದ್ದಾಗ ಈ ಮಾಧ್ಯಮದವರು ಅದನ್ನು ಎತ್ತಿ ತೋರಿಸ್ತಾರೆ. ಸರಿ. ಸೊ ಬಹುಶಃ ಆ ಒಂದು ಸಂದರ್ಭದಲ್ಲಿ ನಮಗೆ ಇದೊಂದು ಏನ್ ಹೇಳ್ತಾರೆ, ಮಾಧ್ಯಮದವರು ನಮಗೆ ಒಂದು ಏನ್ ಹೇಳ್ತಾರೆ, ನೀವು ಇಲ್ಲಿ ತಪ್ಪಿ ಹೋಗಿದ್ದೀರಿ ಅಂತ ಒಂದು ಖಂಡಿತ ಒಂದು ಎಚ್ಚರಿಕೆಯನ್ನು ಕೊಡುವಂತ ಕೆಲಸ ಕೂಡ ಮಾಡ್ತಿದ್ದಾರೆ. ಮತ್ತೆ ಅವರು ದೇವರ್ ದಿ ವಿಸಿಲ್ ಬ್ಲೋವರ್, ಅವರು ಪ್ರಥಮತವಾಗಿ ಅದನ್ನೊಂದು ಎತ್ತಿ ತೋರಿಸ್ತಾರೆ. ಮತ್ತೆ ಅಷ್ಟು ಮಾತ್ರ ಅಲ್ಲದೆ, ನೋಡಿ, ಸರ್ಕಾರ ಮತ್ತು ಜನರ ಮಧ್ಯೆ ಅವರೊಂದು ಕೊಂಡಿಯಾಗಿ ಒಂದು ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ. ಮತ್ತೆ ನೋಡಿ, ನೀವು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾಧ್ಯಮದವರ ಕೊಡುಗೆ ಏನು ಅಂತ ಕೇಳಿದ್ರೆ, ನೋಡಿ, ನಮ್ಮನ್ನು ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತದೆ, ಓಕೆ, ಅಥವಾ ನಮ್ಮ ಈ ಜಿಲ್ಲೆಗೆ ನಾವು ಶಿಕ್ಷಣ ಕಾಶಿ ಅಂತ ಹೇಳ್ತೇವೆ ನಾವು, ಅಥವಾ ಇದನ್ನು ನಾವು ಕಡಲ ನಗರಿ ಅಂತ ಹೇಳಿದ್ರೆ, ಇದು ಯಾರೇ ಒಬ್ಬ ವ್ಯಕ್ತಿ ಕೊಟ್ಟಂತಹ ಟೈಟಲ್ ಅಲ್ಲ ಇದು. ಸರಿ. ಇದು ಮಾಧ್ಯಮಗಳಲ್ಲಿ ಇದು ಬಂದಂತಹ ಒಂದು ಅಂಕಣಗಳು. ಬುದ್ಧಿವಂತರ ಜಿಲ್ಲೆ, ಇದು ಹಲವು ವರ್ಷಗಳ ಹಿಂದೆ ಯಾರೊಬ್ಬ ವ್ಯಕ್ತಿ ಹೇಳಿಗಂತಲ್ಲ, ಇದು ಟೈಟಲ್ಗಳು ನಮಗೆ ಸಿಕ್ಕಿರುವಂತಹದ್ದು ಈ ನಮ್ಮ ಏನ್ ಹೇಳ್ತಾರೆ ಮಾಧ್ಯಮಗಳ ಮುಖಾಂತರವೇ. ಮತ್ತೆ ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಗೆ ನೀವು ಪತ್ರಿಕೋದ್ಯಮದ ಏನ್ ಹೇಳ್ತೀರಿ ಕೊಡುಗೆ ಏನು ಅಂತ ಹೇಳಿದ್ರೆ, ನೋಡಿ, ಬಹಳಷ್ಟು ವಿಚಾರಗಳನ್ನು ಅವರು ಹೈಲೈಟ್ ಮಾಡಿದ್ದಾರೆ. ನೋಡಿ, ಮಾದಕ ವ್ಯಸನದ ಒಂದು ಬಗ್ಗೆಯಾಗಿದ್ದಿರಬಹುದು, ಅದರ ಬಗ್ಗೆ ಬಹಳಷ್ಟು ಆರ್ಟಿಕಲ್ಗಳನ್ನು ಅವೇರ್ನೆಸ್ ಕೊಡುವಂತದ್ದು ಪತ್ರಿಕೆಗಳಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಅದು ಮಾತ್ರ ಅಲ್ಲ, ನೋಡಿ, ಈಗ ಈ ನೇತ್ರಾವತಿ ಉಳಿಸಿ ಹೋರಾಟ ಇದರ ಬಗ್ಗೆ ಕೂಡ ಬಹಳಷ್ಟು ಏನ್ ಹೇಳ್ತಾರೆ ಒಂದು ವಿಚಾರಗಳು ನ್ಯೂಸ್ ಪೇಪರ್ ಅಲ್ಲಿ ಬಂದಿರೋದ್ರಿಂದ ಜನರಲ್ಲಿ ಅದರ ಬಗ್ಗೆ ಒಂದು ಏನ್ ಹೇಳ್ತಾರೆ ಒಂದು ಅವೇರ್ನೆಸ್. ಈಗ ಉದಯ್ ಅವರೇ ಒಂದು ಪ್ರಶ್ನೆ ಕೇಳಬೇಕಿತ್ತು ನಿಮ್ಗೆ. ನಿಮ್ಮದೇ ಸರ್ಕಾರ ಇದೆ, ಈ ಸರ್ಕಾರದಿಂದ ಪತ್ರಿಕೆಗಳಿಗೆ ಮತ್ತು ಪತ್ರಕರ್ತರಿಗೆ ಒದಗಿಸಿರುವಂತಹ ಸೌಲಭ್ಯಗಳು ಯಾವುದು ಅಂತ ಹೇಳ್ಬೋದಾ? ನೋಡಿ, ಇವಾಗ ಬಹುಶಃ ಅವರಿಗೆ ಒಂದು ಏನ್ ಹೇಳ್ತಾರೆ, ಒಂದು ಟ್ರಾವೆಲಿಂಗ್ಗೋಸ್ಕರ ಬಸ್ಗಳಲ್ಲಿ ಒಂದು ಫ್ರೀ ಪಾಸ್ ನ ವ್ಯವಸ್ಥೆಯನ್ನು ಕೂಡ ಮಾಡಿರುವಂತಹ ಒಂದು ವಿಚಾರ ಇದೆ. ಬಟ್ ಅದು ಪೂರ್ಣ ಮಟ್ಟದಲ್ಲಿ ಅದು ಇನ್ನೂ ಬಹುಶಃ
ಒಂದು ಚಾಲ್ತಿಗೆ ಬಂದಿರಲಿಲ್ಲ. ಅದರ ವಿಚಾರವಾಗಿ ಬಹಳಷ್ಟು ಕೆಲಸಗಳು ನಡೀತಾ ಇವೆ. ಇನ್ನು ಬಹಳ ಆದಷ್ಟು ಬೇಗ ಅದರಲ್ಲಿ ಒಂದು ಅಪ್ಡೇಟ್ ಸಿಗಬಹುದು. ಮತ್ತೆ ಅದು ಮಾತ್ರ ಅಲ್ಲದೆ ಈಗ ಕಳೆದ ಬಾರಿಯೂ ಕೂಡ ಇದ್ರ ಬಗ್ಗೆ ಪ್ರಸ್ತಾವನೆ ಆಗಿತ್ತು. ಅಂದ್ರೆ ಈ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಒಂದು ಜೀವ ವಿಮೆಯ ಬಗ್ಗೆ ಆಗಿದ್ದಿರಬಹುದು, ಅಥವಾ ಒಂದು ಮೆಡಿಕ್ಲೇಮ್ ನ ವ್ಯವಸ್ಥೆಯ ಬಗ್ಗೆ ಆಗಿದ್ದಿರಬಹುದು ಅವರಿಗೆ ಮತ್ತು ಅವರ ಪರಿವಾರದವರಿಗೆ. ಸೊ ಇದರ ಬಗ್ಗೆಯೂ ಕೂಡ ಸರ್ಕಾರ ಒಂದು ಏನ್ ಹೇಳ್ತಾರೆ, ಒಂದು ಯೋಚನೆಗಳನ್ನು ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಮಾಡ್ಲಿಕ್ಕೆ ಖಂಡಿತವಾಗಿ. ಮತ್ತೆ ಇನ್ನೊಂದು ಇದರಲ್ಲಿ ನಾವು ಮಾತಾಡ್ಬೇಕಾದ ವಿಚಾರ ಏನಂತ ಹೇಳಿದ್ರೆ, ನೋಡಿ, ನಾವು ಕೇವಲ ಇದು ಮಾತ್ರ ಅಲ್ಲ, ನಮ್ಮ ತುಳು ಭಾಷೆಯ ಬಗ್ಗೆ ನಾವು ಈಗ ಇಲ್ಲಿಯ ನಮ್ಮ ಜಿಲ್ಲೆಯವರು ಏನು ಹೋರಾಟ ನಡೆಸಿದ್ದಾರೆ, ನಮ್ಮ ಒಂದು ತುಳು ಭಾಷೆಯನ್ನು ಒಂದು 8ನೇ ಪರಿಚಯಕ್ಕೆ ಸೇರಿಸುವುದರ ವಿಚಾರ ಆಗಿದ್ದಿರಬಹುದು, ಅಥವಾ ತುಳು ಭಾಷೆಯನ್ನು ರಾಜ್ಯ ಭಾಷೆಯ ಪಟ್ಟಿಯಲ್ಲಿ ಸೇರಿಸುವಂತ ವಿಚಾರವಾಗಿದ್ದಿರಬಹುದು. ಇದರ ಬಗ್ಗೆಯೂ ಕೂಡ ನಮಗೆ ಇನ್ನು ಹೋರಾಟಗಳು ನಡೆಯುವಾಗ ಇದನ್ನೊಂದು ಬಹಳ ದೊಡ್ಡ ಮಟ್ಟದಲ್ಲಿ ಹೈಪ್ ಮಾಡಿ ಒಂದು ಏನ್ ಹೇಳ್ತಾರೆ, ನಮ್ಮ ಬೆಂಗಳೂರಿನಲ್ಲಿ ಇರುವಂತಹ ನಾಯಕರ ಒಂದು ಕಿವಿಗೆ ಮುಟ್ಟುವ ರೀತಿಯಲ್ಲಿ ಬಹಳ ಒಂದು ಸಮರ್ಪಕವಾಗಿ ಒಂದು ಮಾಡ್ತಿದ್ದಾರೆ. ಮತ್ತೆ ಅದು ಮಾತ್ರ ನೋಡಿ, ಜಿಲ್ಲೆಯಲ್ಲಿ ಹಲವಾರು ವಿಚಾರಗಳಿದೆ. ಮರಳು ಮಾಫಿಯಾದ ವಿಚಾರವಾಗಿದ್ದಿರಬಹುದು, ಅಥವಾ ಈ ಸಾಮಾನ್ಯ ಜನರಿಗೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗಳು ನಡೆಯುವಂತದ್ದು ಇರಬಹುದು. ಅದನ್ನು ಒಂದು ಹೈಲೈಟ್ ಮಾಡುವಲ್ಲಿ ಇವರು ಬಹಳ ಒಂದು ಒಳ್ಳೆಯ ಒಂದು ಕೆಲಸಗಳನ್ನು ಸರಿ ಉದಯಾಚಾರ್ಯ, ಬಹಳಷ್ಟು ವಿಚಾರಗಳನ್ನು ಹೇಳಿದ್ರಿ. ನಾನು ಈಗಾಗಲೇ ಮುಖ್ಯವಾಗಿ ಹೇಳಿರೋದು ಅಂತಂದ್ರೆ, ನೀವು ಕೆಲವು ವಿಚಾರಗಳನ್ನು ಪತ್ರಿಕೆ ಬಗ್ಗೆ ಹೇಳಿದಿರಿ, ಅಭಿಮಾನದಿಂದ ಕೆಲವು ದಕ್ಷಿಣ ಕನ್ನಡದ ಪತ್ರಿಕೆಯ ಬಗ್ಗೆ ಹೇಳಿದಿರಿ. ಅದ್ರ ಜೊತೆಗೆ ಸರ್ಕಾರದಿಂದ ಪತ್ರಿಕೆಗಳಿಗೆ ಮತ್ತು ಪತ್ರಕರ್ತರಿಗೆ ಒದಗಿಸುವಂಥ ಸೌಲಭ್ಯಗಳು ಸರಿಯಾದ ಸಮಯಕ್ಕೆ ತಲುಪುವಂಥ ಪ್ರಯತ್ನಗಳನ್ನು ನೀವೊಬ್ಬರು ವಕ್ತಾರರಾಗಿ ಸರ್ಕಾರದ ಮೂಲಕ ಮಾಡಿ ಅನ್ನುವಂಥ ಒಂದು ಆಶಯವನ್ನು ನಾವು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ಧನ್ಯವಾದಗಳು, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಧನ್ಯವಾದ.